ಮುಧೋಳದಲ್ಲಿ ರಂಜಾನ್ ಹಬ್ಬ ಅದ್ದೂರಿ ಆಚರಣೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಪವಿತ್ರ ರಂಜಾನ್ ಹಬ್ಬವನ್ನು ಭಕ್ತಿಭಾವದಿಂದ ಹಾಗೂ ಅದ್ದೂರಿಯಾಗಿ ಆಚರಿಸಲಾಯಿತು. ರಂಜಾನ್ ಹಬ್ಬವು ಇಸ್ಲಾಂ ಧರ್ಮದ ಅತ್ಯಂತ ಪವಿತ್ರ ಹಬ್ಬವಾಗಿದ್ದು 30 ದಿನಗಳ ಕಾಲ ಮುಸ್ಲಿಂ ಬಾಂಧವರು ಉಪವಾಸ ಆಚರಿಸುತ್ತಾರೆ. ಈ ಅವಧಿಯಲ್ಲಿ ಪ್ರತಿದಿನ 5 ವೇಳೆ ನಮಾಜ್ ಸಲ್ಲಿಸಿ ಕುರಾನ್ ಪಠಣ ಮಾಡ್ತಾ ಸೂರ್ಯೋದಯಕ್ಕೂ ಮುನ್ನ ಉಪಹಾರ ಸೇವಿಸಿ ಹಾಗೂ ಸೂರ್ಯಾಸ್ತದ ನಂತರ ಉಪವಾಸ ಮುರಿದು ಆಚರಣೆ ನಡೆಯುತ್ತದೆ. ದೇಹ ಮತ್ತು ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟು ಅಲ್ಲಾಹನ ಧ್ಯಾನದಲ್ಲಿ ತೊಡಗಿ ಆತ್ಮಶುದ್ಧಿಯನ್ನು ಸಾಧಿಸುವುದು ರಂಜಾನ್ ಹಬ್ಬದ ವಿಶೇಷತೆಯಾಗಿದೆ. ರಂಜಾನ್ ಅವಧಿಯಲ್ಲಿ ನಮಾಜ್, ರೋಜಾ ಜೊತೆಗೆ ಜಕಾತ್, ಸದಕಾ, ಫಿತ್ರಾ ನೀಡುವ ಮೂಲಕ ಅಂತರಂಗ ಮತ್ತು ಬಹಿರಂಗ ಶುದ್ಧೀಕರಣಕ್ಕೆ ಮಹತ್ವ ನೀಡಲಾಗುತ್ತದೆ. ಈ ಪವಿತ್ರ ಆಚರಣೆಗಳು ಮಾನವೀಯತೆ, ಸಹಾನುಭೂತಿ ಮತ್ತು ಸಹೋದರತ್ವದ ಸಂದೇಶವನ್ನು ಸಾರುತ್ತವೆ. ಮುಧೋಳದ ಈದ್ಗಾ ಮೈದಾನದಲ್ಲಿ ನಡೆದ ಈ ಹಬ್ಬದ ಆಚರಣೆಯಲ್ಲಿ ಸ್ಥಳೀಯ ಮುಸ್ಲಿಂ ಸಮುದಾಯದ ಮುಖಂಡರು ಹಾಗೂ ಅನೇಕ ಭಕ್ತರು ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಅಬಕಾರಿ ಸಚಿವ ಆರ್ ವಿ ತಿಮ್ಮಾಪುರ, ವಿನಯ್ ತಿಮ್ಮಾಪುರ ಹಾಗೂ ಬಿಜೆಪಿ ಹಿರಿಯ ಮುಖಂಡರು ಮತ್ತು ಮುಧೋಳ ನಗರಸಭೆಯ ಮಾಜಿ ಅಧ್ಯಕ್ಷ ಮಂಜುನಾಥ ಮಾನೆ ಉಪಸ್ಥಿತರಿದ್ದರು. ವರದಿ ಎಜೆ ಮನಿಯಾರ, ಮುಧೋಳ.